జీరో అయిందా ಮಾಡಲು జీరోతో మొదలెట్టు. అయ్యో మాడ రీస్టార్ట్ చెయ్యరా. జీరో ಇಂದ ಮಾಡು ರೀಸ್ಟಾರ್ಟ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ತೇಜ. ಸೊ ಇವತ್ತು ನಾವು ಜಿ ಕೆ ಬೇಸ್ಡ್ ಕ್ವಶನ್ಸ್ ಕ್ಲಾಸಿಫಿಕೇಷನ್ ಮಾಡ್ತಾಯಿದ್ವಿ. ನಾವು ರೀಸನಿಂಗಲ್ಲಿ ಕ್ಲಾಸಿಫಿಕೇಷನ್ ಟಾಪಿಕ್ ನೋಡ್ಕೊತಾ ಇದ್ವಿ. ಅದರಲ್ಲಿ ಇಮೇಜ್ ಬೇಸ್ಡ್ ನಂಬರ್ ಬೇಸ್ಡ್ ಆಯಿತು, ಲೆಟರ್ ಬೇಸ್ಡ್ ಆಯಿತು. ಈಗ ಜಿ ಕೆ ಬೇಸ್ಡ್ ಅಂದರೆ ಕೆಲವೊಂದು ಜಿ ಕೆ ಕ್ವಶನ್ಸ್ ಕೇಳ್ತಾರೆ, ಅದ್ರದ್ದು ಆನ್ಸರ್ ಮಾಡೋದು. ಒಂದು 4 ಕ್ವಶನ್ಸ್ ಮಾಡ್ತೀನಿ. ನೀವು ಅದಾದಮೇಲೆ ಟೆಕ್ಸ್ಟ್ ಬುಕ್ ಆ್ಯಪಲ್ಲೋ ಇಲ್ಲ ಎಲ್ಲಾದರೂ ಪ್ರಾಕ್ಟೀಸ್ ಮಾಡಿ ಬಂದ್ಬಿಡುತ್ತೆ. ಓಕೆನಾ? ಜಸ್ಟ್ ಬುಕ್, ಪೇಪರ್, ಟು ಹೌಸ್, ಬ್ರಿಕ್ಸ್, ಮೂರನೇದು ಕೋರ್ಟು, ಲಾಯರ್, ಓಕೆ, 4ನೇದು ಬಾಡಿ, ಆರ್ಗನ್ಸ್. ಈಗ ಇವಾಗ ಅವು ಬುಕ್ಕಲ್ಲಿ ಪೇಪರ್ ಇರುತ್ತೆ, ಹೌಸು ಬ್ರಿಕ್ಸಿಂದ ಕಟ್ಟಿರ್ತೀವಿ, ಅದ್ರ ಒಳಗಡೆ ಇರುತ್ತೆ. ಕೋರ್ಟಲ್ಲಿ ಲಾಯರ್ ವಾದಿಸ್ತಾರೆ, ಕೋರ್ಟ್ನ ಲಾಯರಿಂದ ಮಾಡಿರಲ್ಲ, ಬಾಡಿ ಆರ್ಗನ್ಸಿಂದ ಆಗಿರುತ್ತೆ. ಸೊ ನಮ್ಮ ಆನ್ಸರ್ ಇದಾಗಿರುತ್ತೆ. ಸಿಂಪಲ್ ಕ್ವಶನ್ಸ್ಗಳು ಇವೆಲ್ಲ. ಜಸ್ಟ್ ಸ್ವಲ್ಪ ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ ಹಾಕೋದಷ್ಟೇ. ಎಲಿಫೆಂಟ್, ಔಲ್, ಡಾಂಕಿ, ಹಾರ್ಸ್. ನೋಡಿದ್ರೆ ಹೇಳ್ಬಿಡ್ಬೋದು ತಾನೆ ಔಲ್ ಅಂತ. ಎಲಿಫೆಂಟು, ಡಾಂಕಿ, ಹಾರ್ಸು 4 ಕಾಲಿರ್ತವೆ, ರೋಡ್ ಮೇಲೆ ಹೋಯ್ತಿರ್ತವೆ. ಇದು ಒಂದು ಎಗರಾಡುತ್ತೆ ಅಷ್ಟೆ. ನೆಕ್ಸ್ಟ್ ವೀನಸ್, ಮಾರ್ಸ್. ನನಗೆ ಸ್ಪೇಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವರು. ನೀವು ಅಂಥವ್ರು ಯಾರೋ ಇದ್ದರೆ ಹೇಳಿ ನನಗೆ. ಯುರೇನಸ್, ಸ್ಪೇಸ್ ಇನ್ ದ ಸೆನ್ಸ್ ಇದು ಅರ್ತ್ ಬಿಟ್ಟು ಹೋದರೆ ಸಿಗುತ್ತಲ್ಲ ಸ್ಪೇಸು, ಆ ಸ್ಪೇಸ್. ಇದು ಹೇಳಿ. ಇದು ನೀವೇ ಆನ್ಸರ್ ಮಾಡಿ ಕಮೆಂಟಲ್ಲಿ. ಇದು ಮತ್ತು ಇವಾಗ ಬರೆಯೋ ಕ್ವಶನ್. ಕ್ರಯಾನ್ ಆ್ಯಂಡ್ ಮಾರ್ಕರ್, ಪೆನ್ ಆ್ಯಂಡ್ ಎರೇಸರ್, ಬುಕ್ ಆ್ಯಂಡ್ ಡೈರಿ, ಪೆನ್ ಆ್ಯಂಡ್ ಮಾರ್ಕರ್. ಇವೆರಡಕ್ಕೂ ನಂಗೆ ಆನ್ಸರ್ ಹೇಳಿ. ಆ್ಯಂಡ್ ಸೊ ವಿಡಿಯೋ ಮುಂಚೆನೇ ಹೇಳ್ದಂಗೆ ವಿಡಿಯೋ ನಂಬರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ದರೆ ಟೆಲಿಗ್ರಾಮ್ಗೆ ಹೋಗಿ, ಅಲ್ಲಿ ಇಂಡೆಕ್ಸ್ ಇದೆ, ಇಂಡೆಕ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ವೀಕು ಯಾವ ವೀಡಿಯೋಲಿ ಯಾವ ನಂಬರ್ ಇದೆ ಅದ್ರದ್ದು ನಿಮಗೆ ಲಿಂಕು ಕೂಡ ಅಲ್ಲೇ ಸಿಗುತ್ತೆ. ಸೊ ಕನ್ಫ್ಯೂಷನ್ ಏನಿರಲ್ಲ. ಅಲ್ಲಿ ಡೈರೆಕ್ಟಾಗಿ ಹೋಗ್ತೀರಾ, ಕ್ಲಿಕ್ ಮಾಡ್ತೀರಾ, ವೀಡಿಯೋ ಸಿಗುತ್ತೆ, ನೋಡ್ತೀರಾ, ಹೋಗ್ಬಿಟ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಆನ್ಸರ್ ಮಾಡ್ತೀರಾ. ಅಷ್ಟೇ, ಮುಗೀತು, ಸಿಂಪಲ್. ಸೊ ನಾ ಈ ಜಿ ಕೆ ಬೇಸ್ಡ್ ಅವ್ರು ಏನಾದ್ರು ಕೇಳ್ಬೋದು. ನಾನು ಇದೇ ಕೇಳ್ಬೋದು ಅದೇ ಕೇಳ್ಬೋದು ಅಂತ ನಿಮಗೆ ಹೇಳೋಕ್ಕಾಗಲ್ಲ. ಈ ಜಿ ಕೆ ಬೇಸ್ಡ್ ಅಂತ ಅಲ್ಲ, ಇಡೀ ರೀಸನಿಂಗಲ್ಲಿ ಅವ್ರು ಏನಾದ್ರು ಕೇಳ್ಬೋದು. ಬಟ್ ನಾವು ಅದಕ್ಕೆ ರಿಲೇಟೆಡ್ ಆಗಿರೋ ಸ್ವಲ್ಪ ಮೆಥಡ್ಸು, ಸ್ವಲ್ಪ ಟಾಪಿಕ್ಸು, ಸ್ವಲ್ಪ ಕ್ವಶನ್ಸು ಕಲ್ತಿರ್ತೀವಿ. ಅದು ಬಂದವ್ರಿಗೆ ಲಕ್ಕು. ನೀವು ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಆಲ್ಮೋಸ್ಟ್ ಅದೇ ಬರ್ತವೆ. ಅದು ಬಿಟ್ಟು ಏನು ಹೊಸದೇನು ಕೊಡಲ್ಲ ಅವ್ರೇನು. ಫುಲ್ಲು ಭೂಮಿ ಪಾತಾಳಕ್ಕೆ ಹೋಗ್ಬಿಟ್ಟು ಹೊಸದಾಗಿ ಕ್ವಶನ್ ಅಂತ ಹುಡುಕೊಂಬರಲ್ಲ. ಬಟ್ ಕೆಲವೊಂದು ಸಲ ನಾವು ನೋಡೋ ರೀತಿ ಚೇಂಜ್ ಆಗಬೇಕು. ರೀಸನಿಂಗ್ ಅಂದ್ರೇ ಅದು ಎಷ್ಟು ಡಿಫ್ರೆಂಟಾಗಿ ಯೋಚನೆ ಮಾಡ್ತೀವೋ ನಮ್ಗೆ ಅಷ್ಟು ಬೇಗ ಆನ್ಸರ್ ಸಿಗ್ತಾ ಇರ್ತವೆ. ಸೊ ಇಲ್ಲಿವರೆಗೂ ಕ್ಲಾಸಿಫಿಕೇಷನ್ಸಲ್ಲಿ ಲೆಟರ್ ಬೇಸ್ಡ್ ಆಯಿತು, ಜಿ ಕೆ ಬೇಸ್ಡ್ ಆಯಿತು, ಆಮೇಲೆ ನಂಬರ್ ಬೇಸ್ಡ್ ಆಯಿತು. ನೆಕ್ಸ್ಟು ಇಮೇಜ್ ಬೇಸ್ಡ್ ಅಂತ ಬರುತ್ತೆ, ಅದು ನೋಡ್ಕೊಳ್ಳಿ. ಅಲ್ಲಿಗೆ ಈ ಕ್ಲಾಸಿಫಿಕೇಷನ್ಸ್ ಅನ್ನೋ ಟಾಪಿಕ್ಕು ಮುಗಿದೋಗುತ್ತೆ. ನೆಕ್ಸ್ಟು ಅನಾಲಜಿಗೆ ಹೋಗೋಣ. ಅನಾಲಜಿ ಸೇಮ್ ಇದೇ ಥರ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಸೊ ಪ್ಲೇಲಿಸ್ಟ್ ಇದೆ, ಪ್ಲೇಲಿಸ್ಟಲ್ಲಿ ಎಲ್ಲ ವೀಡಿಯೋಸ್ ಇರುತ್ತೆ. ನಿಮ್ಗೆ ಬೇಕಂದವ್ರು ಅಲ್ಲೋಗಿ ನೋಡ್ಕೊಬೋದು, ಡೌನ್ಲೋಡ್ ಮಾಡ್ಕೊಬೋದು. ಸೊ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂತ ನಾನು ಅನ್ಕೊತಾ ಇದ್ದೀನಿ. ಇಂಗ್ಲೀಷ್ ಆಗಲಿ, ಮ್ಯಾಥ್ಸ್ ಆಗಲಿ, ರೀಸನಿಂಗ್ ಆಗಲಿ, ಜಿ ಕೆ ಆಗಲಿ, ಡೈಲಿ ಪ್ರತಿಯೊಂದು ಟಾಪಿಕಲ್ಲೂ ಒಂದೊಂದು ವೀಡಿಯೋ, 2 ವೀಡಿಯೋ, ನನ್ನದೇ ಅಂತಲ್ಲ, ನೀವು ಯಾರ್ದಾರು ನೋಡಿ. ಬಟ್ ಎಲ್ಲ ಟಾಪಿಕ್ಸು ಡೈಲಿ ಕಲ್ತ್ಕೊಳ್ಳಿ. ಮ್ಯಾಥ್ಸು, ರೀಸನಿಂಗು, ಇಂಗ್ಲೀಷು, ಜಿ ಕೆ, ಈ 4 ಓದ್ತಾ ಇರಬೇಕು. ನಾವು ನಮ್ಮ ಮೈಂಡ್ನ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀವಿ, ಮರಿಬೇಡಿ. ನಾವು ಪಟಾಪಟ್ ಅಂತ ಶಿಫ್ಟ್ ಆಗಬೇಕಂದ್ರೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಈ ವಿಡಿಯೋಗೆ ಇಷ್ಟೇ. ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ, ಇಲ್ಲ ಕಾಲು ಮಾಡಿ, ಯಾವಾಗಾದ್ರೂ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಜನ ರಿಪ್ಲೈ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್
ಇನ್ನೇನು ಹೇಳ್ಬೋದು. ಸರಿ, ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋಲಿ ಎನಾಲಜಿಯಿಂದ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ತೇಜ. ಬಾಯ್.